ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ ಆಗಿದೆ. ಇಂದಿನಿಂದ ಮಾರ್ಚ್ 20ರವರೆಗೆ ಪಿಯು ಪರೀಕ್ಷೆ ನಡೆಯಲಿದೆ. ಇನ್ನು ಈಗಾಗಲೇ ಪರೀಕ್ಷೆ 1ಕ್ಕೆ 7,13,862 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಸಾವಿರದ 171 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಎಲ್ಲಾ ಪರೀಕ್ಷಾ ಕೊಠಡಿಯ ಒಳಗಡೆ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ತರೋದು ಕಡ್ಡಾಯ ಆಗಿದೆ. ಪರೀಕ್ಷೆ ಇರೋ ಎಕ್ಸಾಮ್ ಹಾಲ್ಗೆ ಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳು ನಿಷೇಧ ಮಾಡಲಾಗಿದೆ. ಹಾಲ್ ಟಿಕೆಟ್ ಅನ್ನ ತೋರಿಸಿದ್ರೆ ರಾಜ್ಯ ಸಾರಿಗೆಗಳಲ್ಲಿ ಇವತ್ತು ಫ್ರೀ ಆಗಿ ಪ್ರಯಾಣ ಮಾಡಬಹುದು. ಇನ್ನು ಜೆರಾಕ್ಸ್ ಅಂಗಡಿಗಳು ಮತ್ತು ಧ್ವನಿವರ್ಧಕ ಬಳಕೆಯನ್ನ ನಿಷೇಧ ಮಾಡಲಾಗಿದೆ. ಇನ್ನು ಪರೀಕ್ಷೆಯ ಕೇಂದ್ರಗಳಿಗಿಂತ ದೂರದಲ್ಲಿ. ಹಾಗಾಗಿ ಇವತ್ತು ಪಿಯುಸಿ ಪರೀಕ್ಷೆ ಆರಂಭ ಆಗ್ತಿದೆ. ಮಾರ್ಚ್ 1ರಿಂದ 20ರವರೆಗೂ ಪರೀಕ್ಷೆ 1 ಇವತ್ತು ಆರಂಭ ಆಗಿರೋದು. ಜೊತೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಶಿಕ್ಷಣ ಇಲಾಖೆ. 1171 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಎಲ್ಲ ಪರೀಕ್ಷೆ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಕ್ರಮಗಳು ಆಗಬಾರದು. ಕಾಪಿ ಚೀಟ್ ತರೋದು ಅಥವಾ ನೋಡ್ಕೊಂಡು ಬರೆಯೋದು, ಇನ್ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳು ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜೊತೆಯಲ್ಲಿ ಪರೀಕ್ಷೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನು ತೋರಿಸಿದ್ರೆ BMTC KSRTC ರಾಜ್ಯದ ಸಾರಿಗೆ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣವನ್ನು ಮಾಡಬಹುದು. ಹಾಗಾಗಿ ಇವತ್ತು ಇನ್ನು ಜೊತೆಯಲ್ಲೇ ಎಕ್ಸಾಮ್ ಹಾಲ್ಗೆ ಮೊಬೈಲ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಸಾಮಾನ್ಯ ಆಗಿರುವಂಥ ನಿಯಮಗಳಿದೆ. ಸದ್ಯ ಇವತ್ತಿನಿಂದ PU ಪರೀಕ್ಷೆ ಆರಂಭ.